ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾಲಿವುಡ್ ನಟ ರಣವೀರ್ ಸಿಂಗ್ ದೈವಾನುಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ರಣವೀರ್ ವಿರುದ್ಧ ದೈವಾರಾಧಕರು ಆಕ್ರೋಶ ಹೊರಹಾಕಿದ್ದಾರೆ. ನಾವು ದೈವಾರಾಧನೆಯನ್ನ ಭಯ ಭಕ್ತಿಯಿಂದ ಮಾಡ್ತೀವಿ. ರಣವೀರ್ ಪ್ರಚಾರದ ದೃಷ್ಟಿಯಿಂದ ಇದನ್ನ ಮಾಡಿದಾರಾ ಗೊತ್ತಿಲ್ಲ. ಸತ್ಯದ ದೈವವನ್ನ ದೆವ್ವ ಅಂತ ಕರೆದಿದ್ದಾರೆ. ತುಳುವರು ದೈವಗಳನ್ನ ಪೂಜ್ಯ ಭಾವನೆಯಿಂದ ನಾವು ಕಾಣ್ತೀವಿ. ದೈವದ ಶಕ್ತಿ ಏನು ಅಂತ ನಂಬಿದವರಿಗೆ ಗೊತ್ತಿದೆ. ರಣವೀರ್ ಅವರ ಅನುಕರಣೆ ಮಾಡಿದರೂ ಕೂಡ ರಿಷಬ್ ಯಾವ ಪ್ರತಿಕ್ರಿಯೆ ಕೊಡಲೇಗಿಲ್ಲ. ತಾವು ದೈವಾರಾಧಕರು ಅಂತ ನಟ ರಿಷಬ್ ಶೆಟ್ಟಿ ಅವರು ಹೇಳ್ತಾರೆ. ಆದರೆ ಕಣ್ಣ ಮುಂದೆ ಅಪಪ್ರಚಾರ ಆದರೂ ಕೂಡ ಸುಮ್ಮನಿದ್ರು. ಅವರ ನಡೆ ಅನುಮಾನ ಮೂಡಿಸ್ತಾ ಇದೆಯಂತ ಮಂಗಳೂರಿನಲ್ಲಿ ದೈವಾರಾಧಕ ಕಮಲಾಕ್ಷ ಗಂಧಕಾಡು ಹೇಳಿಕೆ ಕೊಟ್ಟಿದ್ದಾರೆ. I saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot. Did you see Kantara, sir? You saw it? What shot that he gave? That one. Anybody here want to see me in Kantara 3? Tell this guy. Tell him. I saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot. ಈ ಕಟ್ಟುಪಾಡುಗಳು ಒಂದು ಚೌಕಟ್ಟಿನಲ್ಲಿ ಯಾವುದೋ ಒಂದು ಸೇವೆ ವ್ಯತ್ಯಾಸ ಆದರೂ ಕೂಡ ದೈವಗಳು ಅದನ್ನು ಕ್ಷಮಿಸುವುದಿಲ್ಲ. ಕುಟುಂಬಕ್ಕಾದರೂ, ಗ್ರಾಮಕ್ಕಾದರೂ, ಮಗನಿಗೆ ಸೀಮೆಗಳು ಅದು ಕ್ಷಮಿಸುವುದಿಲ್ಲ. ಬಹುಶಃ ಇದನ್ನು ಒಂದು ವಾಕ್ಯವನ್ನು ಆಡುವಾಗ ಯಾವ ಧೈರ್ಯದಲ್ಲಿ ತನಗೆ ಅಕ್ಕನ್ನು ಕೊಟ್ಟವರು ಯಾರು ಎನ್ನುವಂತ ರಣವೀರ್ ಸಿಂಗ್ಗೆ ಇಂಥ ಒಂದು ಚಾಮುಂಡಿ ಕೆಲವು ಗ್ರಾಮ ದೈವಗಳಿಗೆ ತನ್ನ ಮನೆತನಗಳಿಗೆ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಕೆಲವೊಂದು ಆರಾಧನೆ ನಡೆಯುತ್ತಾ ಇದೆ. ಈ ದೈವಗಳನ್ನು ಇಂಥ ಒಂದು ಶಬ್ದಕ್ಕೆ ಉಪಯೋಗಿಸುವಂತ ಹಕ್ಕನ್ನು ಕೊಟ್ಟವರು ಯಾರು? ಆದ್ರಿಂದ ನಾವು ಹೇಳುವುದು ತುಳುವರಿಗೆ ತುಂಬಾ ಬೇಸರ ಆಗಿದೆ, ಅದಕ್ಕೆ ನೋವನ್ನು ಉಂಟು ಮಾಡಿದೆ. ಇದನ್ನು ಖಂಡನೀಯ ವಾಕ್ಯ. ಇದನ್ನು ಕೇವಲ ಒಂದು ವಾಕ್ಯವನ್ನು ಆಡುವುದು ಮಾತ್ರ ಅಲ್ಲ, ಅದರೊಂದು ಅನುಕರಣೆ ಕೂಡ ಮಾಡಿದ್ದಾರೆ. ಇದನ್ನು ನಮ್ಮ ತುಳುನಾಡಿನ ದೈವ ಆರಾಧನೆಯ ಬಗ್ಗೆ, ದೈವದ ಕಳಗಳ ಬಗ್ಗೆ, ವಿಶೇಷವಾಗಿ ದೈವ ಆರಾಧಕರ ಬಲ್ಲಿಗೆ ತುಳುನಾಡಿನ ಮಣ್ಣಿಗೆ ಶರಣಾಗತಿಯಾಗಿ ಇವರು ಕ್ಷಮೆಯನ್ನು ಆಚಿಸಬೇಕಂತ ನನ್ನ ವಿನಂತಿ. ಬಹುಶಃ ರಣವೀರ್ ಸಿಂಗ್ ಒಂದು ಅನುಕರಣೆ ಮಾಡುವುದು ಮಾತ್ರವಲ್ಲ, ಅದನ್ನು ಒಂದು ವಾಕ್ಯವನ್ನು ನುಡಿದಿದ್ದಾರೆ, ಗೋಷ್ಠಿ ಎನ್ನುವಂತ ಶಬ್ದ. ಇದನ್ನು ಆ ಅನುಕರಣೆ ಮಾಡುವಂತ ಸನ್ನಿವೇಶದಲ್ಲಿ ಕೆಲವು ನಿರ್ದೇಶಕರು ಕೂಡ ಮುಂದೆ ಕಾಣ್ತಾ ಇದೆ. ಅದರಲ್ಲಿ ರಿಷಬ್ ಶೆಟ್ಟಿ ಕೂಡ ಗೌರವಾನ್ವಿತ ರಿಷಬ್ ಶೆಟ್ಟಿ ಕೂಡ ಅವರು ಮುಂದೆ ಕೂತ್ಕೊಂಡು ಅದನ್ನು ವೀಕ್ಷಿಸ್ತಾ ಇದ್ದಾರೆ. ಅವರು ಕೂಡ ಬಹುಶಃ ಅದರಲ್ಲಿ ಒಂದು ಖಂಡನೆ ಮಾಡುವಂತ ಒಂದು ವರ್ಚಸ್ಸು ಅಥವಾ ಒಂದು ವ್ಯಕ್ತಿತ್ವ, ಅದೊಂದು ಮುಖದ ಚರ್ಯರಿಗೆ ಯಾವುದಾದ್ರು ಅದರಲ್ಲಿ ಕಾಣ್ತಾ ಇಲ್ಲ. ಬಹುಶಃ ತಮಾಷೆಯಾಗಿ ಅವರು ಕೂಡ ತೆಕೊಂಡಿದ್ದಾರೆ ಈ ವಾಕ್ಯವನ್ನು. ಆದ್ರಿಂದ ನಾವು ಹೇಳುವುದು, ಈ ದೈವ ಆರಾಧನೆ ಇಟ್ಕೊಂಡು ದೈವಗಳ ಒಂದು ಕಟ್ಟುಪಾಡುಗಳನ್ನು, ದೈವದ ಒಂದು ಸನ್ನಿವೇಶವನ್ನು ಇಟ್ಕೊಂಡು ಆ ದೈವಗಳನ್ನೇ ಮುಂದಿಟ್ಟುಕೊಂಡು ಇವರ ಸಿನಿಮಾ ಕೂಡ ಮೇಲೆ ಬಂದಿದೆ ಈ ವಂಶದಲ್ಲಿ, ದೈವದ ಒಂದು ನಡೆಯಲ್ಲಿ ಕೂಡ. ಈ ಕಟ್ಟುಪಾಡುಗಳು ಒಂದು ಚೌಕಟ್ಟಿನಲ್ಲಿ ಯಾವುದೋ ಒಂದು ಸೇವೆ ವ್ಯತ್ಯಾಸ ಆದರೂ ಕೂಡ ದೈವಗಳು ಅದನ್ನು ಕ್ಷಮಿಸುವುದಿಲ್ಲ. ಕುಟುಂಬಕ್ಕಾದರೂ, ಗ್ರಾಮಕ್ಕಾದರೂ, ಮಗನಿಗೆ ಸೀಮೆಗಳು ಅದು ಕ್ಷಮಿಸುವುದಿಲ್ಲ. ಬಹುಶಃ ಇದನ್ನು ಒಂದು ವಾಕ್ಯವನ್ನು ಆಡುವಾಗ